ರಾಯಚೂರು ಪೆಟ್ರೋಲ್ ಬಂಕ್ ಬಳಿ ಡೀಸೆಲ್ಗಾಗಿ ಪರದಾಟ, ರೈತರ ಆಕ್ರೋಶ. ರಾಯಚೂರು ನಗರ, ಲಿಂಗಸ್ಕೂರು, ದೈವದುರ್ಗ ಸೇರಿ ಜಿಲ್ಲೆಯಾದ್ಯಂತ ರೈತರಿಗೆ ಕ್ಯಾನರ್ಗಳಲ್ಲಿ ಡೀಸೆಲ್ ಹಾಕ್ತಾ ಇಲ್ಲ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಹಲವೆಡೆ ಡೀಸೆಲ್ ಕೊರತೆ ಮತ್ತು ಬೆಲೆ ಏರಿಕೆಯ ಪರಿಣಾಮ ವಾಹನ ಸವಾರರು ಹಾಗೂ ರೈತರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲ್ಗಾಗಿ ವಾಹನಗಳ ಉದ್ದ ಸಾಲು ಕಂಡುಬಂದಿದ್ದು, ಕೆಲವೆಡೆ ನಿಯಂತ್ರಿತ ಪ್ರಮಾಣದಲ್ಲಿ ಮಾತ್ರ ಡೀಸೆಲ್ ವಿತರಣೆ ಮಾಡಲಾಗ್ತಾ ಇದೆ. ಮುಂಗಾರು ಸನಿಹವಾಗಿದ್ದು, ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗಳು ಗರಿಗೆದರಿರುವ ಸಮಯದಲ್ಲಿ ಟ್ರ್ಯಾಕ್ಟರ್, ಹಾರ್ವೆಸ್ಟರ್, ಜನರೇಟರ್ ಹಾಗೂ ಸರಕು ಸಾಗಣೆ ವಾಹನಗಳಿಗೆ ಡೀಸೆಲ್ ಅಗತ್ಯ ಹೆಚ್ಚಾಗಿದೆ. ಆದರೆ ಬೇಡಿಕೆಗೆ ತಕ್ಕಂತೆ ಸರಬರಾಜು ಆಗದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಲವು ಗಂಟೆಗಳ ಕಾಲ ಬಂಕ್ಗಳ ಮುಂದೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ಒಂದು ವಾಹನಕ್ಕೆ 20 ರಿಂದ 50 ಲೀಟರ್ವರೆಗೆ ಮಾತ್ರ ಡೀಸೆಲ್ ನೀಡಲಾಗ್ತಾ ಇದೆ ಎನ್ನಲಾಗಿದೆ. ಇದರಿಂದ ರೈತರು ಕೃಷಿ ಕಾರ್ಯಗಳಲ್ಲಿ ವಿಳಂಬವನ್ನ ಎದುರಿಸ್ತಾ ಇದ್ದು, ಸರಕು ಸಾಗಣೆ ವಾಹನಗಳ ಸಂಚಾರಕ್ಕೂ ತೊಂದರೆ ಉಂಟಾಗಿದೆ. ಡೀಸೆಲ್ ಕೊರತೆಯಿಂದ ಲಾರಿಗಳು, ಟ್ರ್ಯಾಕ್ಟರ್ಗಳು ಹಾಗೂ ಖಾಸಗಿ ವಾಹನ ಸವಾರರು ಒಂದು ಬಂಕ್ನಿಂದ ಮತ್ತೊಂದು ಬಂಕ್ಗೆ ಅಲೆದಾಡುವ ಸ್ಥಿತಿ ಕಂಡುಬಂದಿದೆ. ಇದರಿಂದ ಸಾರ್ವಜನಿಕರಲ್ಲಿ ಆತಂಕವೂ ಕೂಡ ಹೆಚ್ಚಾಗಿದೆ. ಸಮಸ್ಯೆ ಕುರಿತು ತೈಲ ಕಂಪನಿಗಳು ಹಾಗೂ ಜಿಲ್ಲಾಡಳಿತ ತಕ್ಷಣ ಕ್ರಮವನ್ನು ಕೈಗೊಂಡು ಸಮರ್ಪಕ ಡೀಸೆಲ್ ಸರಬರಾಜು ಖಚಿತಪಡಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇನ್ನು ನಗರದ ಗಂಜ್ ಹಾಗೂ ಗಾಂಧಿ ಚೌಕ್ ಬಳಿಯ ಗೋವಿಂದರಾವ್ ಪೆಟ್ರೋಲ್ ಬಂಕ್ ಬಳಿ ರೈತರು ಕ್ಯಾನ್ನಲ್ಲಿ ಡೀಸೆಲ್ ಹಾಕಿಲ್ಲ ಎಂದು ಆರೋಪಿಸಿ ಬಂಕ್ ಬಳಿ ಮಿಂಚಿನ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬಂಕ್ ಮಾಲೀಕರು ಜಿಲ್ಲಾಡಳಿತದ ಆದೇಶವಿದೆ, ನಿಗದಿಗಿಂತ ಹೆಚ್ಚು ಹಾಕುವುದಿಲ್ಲ ಎಂದಾಗ 20 ರಿಂದ 30 ಕಿಲೋಮೀಟರ್ ಹಳ್ಳಿಯಿಂದ ಸಿಟಿಗೆ ಬಂದು ಟ್ರ್ಯಾಕ್ಟರ್ ತಗೊಂಡು ಡೀಸೆಲ್ ಹಾಕಲು ಸಮಸ್ಯೆಯಾಗುತ್ತದೆ, ಕ್ಯಾನ್ನಲ್ಲಿ ಹಾಕಬೇಕು ಎಂದು ಒತ್ತಾಯಿಸಿದರು. ಬ್ಯೂರೋ ರಿಪೋರ್ಟ್ ಗಾರಂದನಿ ಬೀರಂಗೌಡ, NKS TV4 ರಾಯಚೂರು. ಮಂಜಾಪುರ ಸರ್, ಡೀಸೆಲ್ ಕೋಸ ಬಂದಿ ಸರ್, ರೈತರು ಇದಾಗಿ ನಮ್ಗೆ ಭಾಳ ತ್ರಾಸ ಕೊಡ್ತಾರೆ ಸರ್. ನಮ್ಮ ಕ್ಯಾನ್ಗಳಿಗೆ ಆಗ್ತಾ ಇಲ್ಲ, ಗಾಡಿಗಳು ಆಗ್ತಾರೆ ಸರ್. ನಮ್ಮ ಗಾಡಿ ಒಳಗೆ ಬೀಜ ಹಾಕಂತ ಬಿತ್ತದ ಸರ್. ನಾವು ಡೀಸೆಲ್ ಕೇಳ್ತೀವಿ ಸರ್, ಅಂದ್ರೆ ಕೇಳ್ತಾ ಇಲ್ಲ ಸರ್. ನಮ್ಗೆ ಏನು ಮಾಡೋದು ಸರ್, ರೈತರು ಸಾಯ್ಬೇಕಾಗ್ಬೋದು. ಬೀಜ ಕೊಟ್ಬಿಡ್ರಲ್ಲ, ಯಾವ ಡಿ ಸಿ ಎಲ್ಲೇನ ತಿನ್ನೋದು ಅನ್ನ ರೈತ ಡಿ ಸಿ ಅನ್ನ ತಿನ್ನೋದಲ್ಲ, ಏನು ಮಾಡ್ತೀವಿ ಸರ್. ಎಲ್ಲರೂ ತಿನ್ನೋದು ಅನ್ನನೇ, ನಾವು ರೈತರು ಸರ್ ಮೋಜಿ ಹಾಕ್ತಾರೆ ಸರ್. ಆಟ ಮಾರ್ಕೆಟ್ ಹಾಕತ್ತೀವಿ, ಎಲ್ಲರೂ ತಿನ್ನೋದು ಅನ್ನನೇ. ಅದನ್ನ ರೈತರಿದ್ರೆ ಸರ್ ಎಲ್ಲ ಡಿ ಸಿ ಎಲ್ಲ ಸರ್ಕಾರ ಎಲ್ಲಿಂದ ಬರ್ತದೆ ಸರ್. ನಾವು ಡೀಸೆಲ್ ಕ್ಯಾನ್ಗಳನ್ನೇ ಗಾಡಿಗಳಿಗೆ ಕಂಗಾಳಿದ್ದಂಗೆ ಮಂಚಿ ನನ್ನ ಹಾಕಿ ನನ್ನ ಅನ್ನ ನಮ್ಮ ತಿನ್ನಂಗಿವ್ ನಾವು ಕಂಗಾಳ ಹಿಡ್ಕೊಂಡೇ ಅನ್ನ ಹಾಕ್ತಾರೆ. ಕ್ಯಾನ್ ಇದ್ರೆ ಕಂಗಾಳ ನಾವು ಏನು ಮಾಡೋದು ಸರ್, ಸಾಯಮ್ಮ ಬದುಕಮ್ಮ ಭಾಳ ತ್ರಾಸ ಕೊಡಕ್ಕೆ ಕ್ಯಾನ್ಗಳು ಯಾಕೆ ಆಗ್ತದೆ. ನಿಮ್ಮ ಹೆಸರು ವೀರಪ್ಪ ಸರ್. ನಾವು ಹೆಂಗೆ ಮಾಡಬೇಕು, ಹೆಂಗಿಲ್ಲ, ಹೆಂಗೆ ಈ ಕೆಲಸ ನಾವು ಮಾಡೋದು ಇದ್ರ ಮೇಲೆ ಬರ್ತೀವಿ. ಡೀಸೆಲ್ ಹಾಕಲಿಲ್ಲ ಅಂದ್ರೆ ನಾವು ಏನು ಮಾಡ್ಬೇಕು ಸರ್? ಇಷ್ಟು ಇದು ಮಾಡಿದ್ರೆ ನಾವು ಹೆಂಗೆ ಇದು ಮಾಡ್ಬೇಕು ಹೇಳ್ರಿ. ನಾವು ನೋಡು ಇಲ್ಲಿ ರೈತರಾಗ ಕೆಲಸ ಮಾಡೋದು ನಾವು ಇದ್ರ ಮೇಲೆ ಬರ್ತೀವಿ. ನಮ್ಗೆ ಇದು ಡೀಸೆಲ್ ಇಲ್ಲ ಅಂದ್ರೆ ನಾವಿಲ್ಲ ಏನು ಮನೆಗೆ ಏನು ಉಣ್ಣಾಕಿಲ್ಲ, ಏನಿಲ್ಲ, ನಮ್ಗೆ ಏನೇನಿಲ್ಲ ಇಲ್ಲ. ಇದ್ರ ಮೇಲೆ ನಾವು ಬದುಕೋದು. ಈಗ ನಮ್ಗೆ ಡೀಸೆಲ್ ಹಾಕಿಲ್ಲ ಅಂದ್ರೆ ನಾವು ಇಲ್ಲಿ ಏನು ಮಾಡ್ಬೇಕು ಗೊತ್ತಾಗಿಲ್ಲ. ಈಗ ರೋಡಿಗೆ ಬಂದು ಕುಂದ್ಬೇಕು ಇಷ್ಟು ಮಾಡಿದ್ರೆ ಏನು, ಇಷ್ಟು ಡೀಸೆಲ್ ಶಾರ್ಟೇಜ್ ಆದರೆ ನಾವು ಏನು ಮಾಡೋಣ ಸರ್? ಇಲ್ಲಿ ನೋಡಿದ್ರೆ ಟ್ರಾಫಿಕ್, ಎಲ್ಲಿ ನೋಡಿದ್ರೆ ಟ್ರಾಫಿಕ್ ಆಗಿಬಿಟ್ಟದ. ಏನು ಒಂದು ಲೀಟ್ರ್ ಡೀಸೆಲ್ ಕೊಡ್ತಾ ಇಲ್ಲ ಯಾರು. ಪೆಟ್ರೋಲ್ ಪಂಪ್ ಡೀಸೆಲ್ ಇಟ್ಕೊಂಡು ಕೊಡ್ತಾ ಇಲ್ಲ, ನಾವೇನು ಮಾಡೋಣ? ಏನಂತೀರಿ ಸರ್ಕಾರಕ್ಕೆ ಏನು ಹೇಳಕ್ಕೆ ಬರ್ತೀರಿ? ಏನ್ರಿ ಇದು ಸೌಲಭ್ಯ ಮಾಡಿಕೊಡ್ಬೇಕಂತ ಕೇಳ್ಕೊತೀವಿ ನೋಡ್ರಿ. ಇಲ್ಲಾಂದ್ರೆ ನಾವು ಹೆಂಗೆ ಬದುಕಬೇಕ್ರಿ? ಸೌಲಭ್ಯ ಇಲ್ಲಾಂದ್ರೆ ನಾವು ಹೆಂಗೆ ಬದುಕಬೇಕು? ಡೀಸೆಲ್ ಸೌಲಭ್ಯ ಇಲ್ಲಾಂದ್ರೆ ನಾವು ಬದುಕೋದು ಹೆಂಗೆ ರೀ? ನಾವು ಬದುಕೋದೇ ಇದ್ರ ಮೇಲೆ ಬದುಕ್ತೀವಿ. ಡೀಸೆಲ್ ರೇಟ್ ಏನು ಜಂಪ್ ಆಗಿದೆ? 1,000-1,500 ರೂಪಾಯಿ ದುಡ್ಕೊತೀವಿ. ಇದೇ ಇಲ್ಲಾಂದ್ರೆ ನಾವು ನಮ್ಮ ಹೆಣ್ಣು ಮಕ್ಕಳು ಹೆಂಗೆ ಬದುಕೋದು? ಸೌಲಭ್ಯ ಮಾಡಿಕೊಡ್ಬೇಕು. ಡೀಸೆಲ್ ಸೌಲಭ್ಯ ಇಲ್ಲಾಂದ್ರೆ ನಾವು ಹೆಂಗೆ ಮಾಡಬೇಕು? ಸೌಲಭ್ಯ ಇಲ್ಲಾಂದ್ರೆ ನಾವು ಹೆಂಗೆ ಮಾಡಬೇಕು? ನಿಮ್ಮ ಹೆಸರಣ್ಣ? ಮೊಸರು